ಶೋ 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 ಶೋ. ಅಯ್ಯೋ 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 ಭಾಗ್ಯ, ಯಾವ ಯೋಚನೆಯಲ್ಲಿ ಕಳೆದೋಗಿದ್ಯಾ ನೀನು? ಉಕ್ಕೋಯ್ತು ನೋಡು ಹಾಲು. ಅದು ನಾನೊಂಥರ ಅಡ್ಡಕತ್ರಿಲಿ ಸಿಕ್ಕಾಕೊಂಡಂಗೆ ಆಗ್ಬಿಟ್ಟಿದೆ ಅತ್ತೆ. ಯಾಕೆ ಮಗಳೇ, ಏನಾಯ್ತಮ್ಮ? ದೇವ್ರೆ, ಏನಾಯ್ತು? ಯಾಕೆ ಒಂಥರ ಇದ್ದೀರಿ? ಏನಾದ್ರೂ ಸಮಸ್ಯೆನಾ? ಅದು ಭಾಗ್ಯ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳಿ, ಏನ್ ವಿಷಯ? ಅದು ಅದು ಏನು ಅಂದ್ರೆ, ಅಯ್ಯೋ ಧೈರ್ಯವಾಗಿ ಹೇಳು ಫ್ರೆಂಡ್. ಒಂದು ರೆಸ್ಯೂಮ್ ಕೂಡ ತಗೊಳ್ಳದೆ ಅಪಾಯಿಂಟ್ಮೆಂಟ್ ಮಾಡ್ಕೊಡೋದು ಅಂತಂದ್ರೆ ಏನರ್ಥ? ಅದು ವ್ಯಾಲಿಡ್ ಆಗಲ್ಲ. ನಮ್ಮ ಕಾಲದಲ್ಲಿ ಏನೇನ್ ಪ್ರೊಸೀಜರ್ ಇದೆಯೋ ಆ ಪ್ರಕಾರ ಎಲ್ಲ ಆಗ್ಲಿ. ಅವಳೊಳ್ ಪೊಟೆನ್ಶಿಯಲ್ ಅಂದ ಇಂಟರ್ವ್ಯೂ ಅಟೆಂಡ್ ಮಾಡ್ಲಿ, ಸಾಧ್ಯ ಆದ್ರೆ ಕೆಲಸ ತಗೊಳ್ಳಿ. ಅದಕ್ಕೆ ಭಾಗ್ಯ, ಈಗ ನೀವು ಅದಕ್ಕೇನೀಗ? ನಾನು ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕು ಅಂತ ಹೇಳಕ್ ಬಂದ್ರ? ಅದು ಭಾಗ್ಯ, ಹೌದು ಅಂತ ಹೇಳಿ ಆದಿಯವ್ರೆ. ಅಲ್ಲ ಆದಿಯವ್ರೆ, ನಾನೇನಾದ್ರೂ ಬಂದು ನಿಮ್ ಹತ್ರ ಕೇಳಿದ್ನ ನಿಮ್ ಟ್ರಸ್ಟ್ ಅಲ್ಲಿ ನನಗೆ ಕೆಲಸ ಕೊಡಿ? ಐ ಆಮ್ ರಿಯಲಿ ಸಾರಿ ಭಾಗ್ಯ. ದಯವಿಟ್ಟು ಆದಿಯವ್ರೆ, ಈಗ ಸಾರಿ ಎಲ್ಲ ಹೇಳಿ ನನ್ ಬಾಯಿ ಮುಚ್ಚಕ್ ಬರ್ಬೇಡಿ. ಪದೇ ಪದೇ ನನ್ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ತರ ಮಾಡ್ತಿದ್ದೀರಿ ನೀವು. ಅವತ್ತು ನಾನೇನಾದ್ರೂ ನಿಮ್ ಹತ್ರ ಬಂದ್ಬಿಟ್ಟು ನಾನ್ ನಿಮ್ ಫೈಲ್ ತಂದ್ಕೊಟ್ಟಿದ್ದೀನಿ, ಉಡುಗೊರೆ ಕೊಡಿ ಅಂತ ಕೇಳಿದ್ನಾ? ಇಲ್ಲ ತಾನೆ? ನೀವಾಗೆ ಬಂದು ಉಡುಗೊರೆ ಅಂತ 25 ಲಕ್ಷ ಕೊಟ್ರಿ. ನಿಮ್ ಹತ್ರ ಎಷ್ಟು ಸಲ ರಿಕ್ವೆಸ್ಟ್ ಮಾಡ್ಕೊಂಡೆ ಆದಿಯವ್ರೆ, ಆ ಉಡುಗೊರೆ ನನಗ್ ಬೇಡ ಅಂತ. ನನ್ ಮಾತು ಕೇಳಿದ್ರ ನೀವು? ಮನೆವರೆಗೂ ಬಂದು ಕನ್ನಿಕಾ ಹತ್ರ, ಮೀನಾಕ್ಷಿ ಮೇಡಮ್ ಹತ್ರ ದುಡ್ಡು ಕೊಟ್ರು, ಅವ್ರುಗಳು ಅದನ್ನ ತಗೊಳ್ಳಿಲ್ಲ. ಅದಾದ್ಮೇಲೆ ನೀವೇ ನಾನ್ ಮಿಡಲ್ ಕ್ಲಾಸ್ ಜೀವನ ಲೀಡ್ ಮಾಡ್ತೀನಿ ಅಂತ ಹೇಳಿದ್ರಿ. ನಾನು ಅದಕ್ಕೂ ಬೇಡ ಅಂದೆ. ಆದ್ರೆ ನೀವೇ ನನ್ ಮಾತು ಕೇಳಲಿಲ್ಲ, ಹಠ ಹಿಡಿದು ಸವಾಲ್ ಸ್ವೀಕರಿಸಿದ್ರಿ. ಆಮೇಲೆ ಏನಾಯ್ತು ಹೇಳಿ? ನಾನು ನೀವು ಎಲ್ರೂ ಮಾವನ್ ಮುಂದೆ ತಪ್ಪಿತಸ್ಥರಾಗಿ ನಿಲ್ಬೇಕಾಯ್ತು. ಈಗ ನೋಡಿದ್ರೆ ಈ ವಿಷಯ ಪದೇ ಪದೇ ಈ ತರ ಆಗ್ತಿದ್ರೆ ನನ್ನ ಬಗ್ಗೆ ಏನ್ ಅನ್ಕೊಳ್ಳಲ್ಲ ಹೇಳಿ? ಅದು ಹಾಗಲ್ಲ ಭಾಗ್ಯ, ಇದೆಲ್ಲ ಆಗುತ್ತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಗೊತ್ತಿರ್ಲಿಲ್ವಾ? ಆದಿಯವರೇ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ, ಒಬ್ರನ್ನ ಕೆಲ್ಸಕ್ಕೆ ಹೇಗ್ ತಗೊಳ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರ್ಲಿಲ್ವಾ? ಕನ್ನಿಕಾ ಏನ್ ಹೇಳಿದಾಳೋ ಅವಳ ಮಾತು ಸರಿಯಾಗೇ ಇದೆ. ಅವಳ ಮಾತಲ್ಲಿ ಯಾವ ತಪ್ಪು ಕಾಣಿಸ್ತಿಲ್ಲ. ಮಾವ ಕೂಡ ಸರಿಯಾಗಿ ಹೇಳಿದ್ದಾರೆ. ನಿಮ್ ಮನೆಯವರೇ ನಿಮ್ ನಿರ್ಧಾರದ ಬಗ್ಗೆ ಈ ತರ ಮಾತಾಡ್ತಿದ್ದಾರೆ ಅಂದ್ರೆ ಆಫೀಸಲ್ಲಿರೋ ಜನ ಯಾವ ತರ ಮಾತಾಡಲ್ಲ ಹೇಳಿ? ನನಗೆ ನೀವು ಚೆನ್ನಾಗ್ ಗೊತ್ತು. ನಾವಿಬ್ರು ಚೆನ್ನಾಗ್ ಮಾತಾಡ್ತೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅರ್ಹತೆ ಇಲ್ಲ ಅಂದ್ರು ಭಾಗ್ಯನ ತಂದು ಆ ಜಾಗದಲ್ಲಿ ಕೂರಿಸ್ತಾರೆ ಅಂತ ಮಾತಾಡ್ಕೊಂಡಿರಲ್ವಾ? ಭಾಗ್ಯ, ಮಾತಿನ ಮೇಲೆ ನಿಗಾ ಇರ್ಲಿ. ಕ್ಷಮಿಸಿ ಅತ್ತೆ, ನನ್ನ ಮಾತಿಂದ ನಿಮ್ಗೆ ಬೇಜಾರಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಆದ್ರೆ ಇವತ್ತು ನಾನು ಈ ಮಾತುಗಳನ್ನೆಲ್ಲ ಹೇಳಲೇಬೇಕು, ಹೇಳ್ತಾ ಇದ್ದೀನಿ. ನನ್ನ ಪಾಡಿಗೆ ನಾನು ಜೀವನ ಮಾಡ್ತಿದ್ದೆ ಆದಿಯವರೇ. ನನ್ನ ಕ್ಯಾಂಟೀನು, ನನ್ನ ಕೇಟರಿಂಗ್ ಸರ್ವಿಸ್ ಅಂತ ನೀವೇ ಬಂದು ನನಗೆ ಆ ಟ್ರಸ್ಟ್ ಬಗ್ಗೆ ಹೇಳಿ ಅಪಾಯಿಂಟ್ ಮಾಡ್ಕೊಂಡ್ರಿ. ಈಗ ನೋಡಿ ಏನೇನೆಲ್ಲ ಆಗ್ತಿದೆ ಅಂತ. ಐ ಆಮ್ ಸಾರಿ ಭಾಗ್ಯ, ಹೀಗೆಲ್ಲ ಆಗುತ್ತೆ ಅಂತ ನಾನು ಯೋಚನೆ ಮಾಡಿರ್ಲಿಲ್ಲ. ಮಾಡ್ಬೇಕಿತ್ತು ಅಂತ ಹೇಳ್ತಾ ಇದ್ದೀನಿ ಆದಿಯವರೇ. ಅದು ಭಾಗ್ಯ. ಆದಿಯವರೇ ಪ್ಲೀಸ್ ಏನು ಹೇಳಕ್ ಬರ್ಬೇಡಿ. ನನಗೆ ಈಗಾಗಿರೋ ಅವಮಾನನೇ ಸಾಕಾಗಿದೆ.
ಈ ಕೆಲ್ಸನ ನಾನೇ ನಿಮ್ಮನ್ನ ಕೇಳ್ಕೊಂಡ್ ಬಂದೂ ಇಲ್ಲ, ನನಗೆ ಈ ಕೆಲ್ಸದ ಅವಶ್ಯಕತೆನೂ ಇಲ್ಲ. ಬೇರೆ ಯಾರನ್ನಾದ್ರೂ ಈ ಕೆಲ್ಸಕ್ಕೆ ಅಪಾಯಿಂಟ್ ಮಾಡ್ಕೊಳ್ಳಿ. ಇನ್ ಮುಂದೆ ಯಾವತ್ತೂ ನನಗ್ ಸಹಾಯ ಮಾಡೋ ಉದ್ದೇಶ ಇಟ್ಕೊಂಡ್ ಬರಬೇಡಿ ದಯವಿಟ್ಟು. ಫ್ರೆಂಡ್ ಇಲ್ಲ, ನನ್ ಮಾತು ಕೇಳು. ಅವಳು ಏನೋ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಆ ಥರ ಹೊಟ್ಟೋದ್ಲು. ಅದನ್ನ ನೀನು ನೋಡು, ನೀನ್ ಬೇಜಾರು ಮಾಡ್ಕೋಬೇಡ. ನಾ ಹೇಳ್ತೀನಿ ಕೇಳು. ಅವಳ ಹತ್ರ ನಾ ಮಾತಾಡ್ತೀನಿ. ಅವಳ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ ಫ್ರೆಂಡು. ತಪ್ಪು ಮಾಡಿದ್ರೆ ಅಲ್ವಾ ಕ್ಷಮೆ ಕೇಳೋದು ಗೆಳತಿ? ಭಾಗ್ಯ ಅವ್ರು ಹೇಳಿರೋದು ಸರಿಯಾಗೇ ಇದೆ ಅಂದಮೇಲೆ ಸಾರಿ ಯಾಕೆ ಕೇಳಬೇಕು? ಫ್ರೆಂಡು ಇಲ್ಲಿ ದುಡ್ಡಿನ ನದಿನೇ ಹರಿಯುತ್ತೆ. ಆ ದುಡ್ಡಿನ ನದಿನ ನಮ್ಮ ಸಮುದ್ರಕ್ಕೆ ಸೇರಿಸ್ಬೇಕು. ನೀನು ಬಂದು ಸೇರ್ಕೊಂಡ್ರೆ ನಮ್ಮ ಚಾರಿಟಿ ಒಳ್ಳೆ ರೀತಿಯಿಂದ ನಡ್ಕೊಂಡು ಹೋಗುತ್ತೆ ಅಂತ ನಂಬಿಕೆ ನನಗಿದೆ. ಏನ್ ಮಾಡ್ಲಿ ನಾನು? ಮಾವ ನೋಡಿದ್ರೆ ಹೀಗೆಲ್ಲ ಹೇಳ್ತಿದ್ದಾರೆ, ಅಲ್ಲಿ ನೋಡಿದ್ರೆ ಅವ್ರಿಗೆ ಮೋಸ ಆಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಇವಾಗ ಇಂಟರ್ವ್ಯೂನ ಅಟೆಂಡ್ ಮಾಡ್ಬೇಕಾ ಬೇಡವಾ ಒಂದು ಅರ್ಥ ಆಗ್ತಿಲ್ವಲ್ಲ. ಅಯ್ಯೋ ಭಾಗ್ಯ, ಯಾವ ಯೋಚನೆಯಲ್ಲಿ ಕಳೆದೋಗಿದ್ಯಾ ನೀನು? ಕೋಯ್ತು ನೋಡು ಹಾಲು. ಅದು ನಾನೊಂಥರ ಅಡ್ಡಕತ್ರಿಲಿ ಸಿಕ್ಕಾಕೊಂಡಂಗೆ ಆಗ್ಬಿಟ್ಟಿದೆ ಅತ್ತೆ. ಯಾಕೆ ಮಗಳೇ, ಏನಾಯ್ತಮ್ಮ? ಇಲ್ಲಿ ದುಡ್ಡಿನ ನದಿನೇ ಹರಿಯುತ್ತೆ. ಆ ದುಡ್ಡಿನ ನದಿನ ನಮ್ಮ ಸಮುದ್ರಕ್ಕೆ ಸೇರಿಸ್ಬೇಕು. ಇಷ್ಟೆಲ್ಲ ಆಯ್ತು ಅತ್ತೆ. ಆ ವಿಷಯಕ್ಕೋಸ್ಕರನೇ ನಾನು ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡಿದ್ದು. ಆದ್ರೆ ಆಮೇಲೆ ಈ ಇಂಟರ್ವ್ಯೂ ಅದು ಇದು ಅಂತೆಲ್ಲ ಸಮಸ್ಯೆ ಬಂತಲ್ಲ ಅತ್ತೆ, ಅದಕ್ಕೆ ಇದೆಲ್ಲದ್ರಿಂದ ಹೊರಗೆ ಬಂದ್ಬಿಟ್ಟೆ. ಇವತ್ತು ಕಾಮತ್ ಮಾವ ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನೋಡಿ ನನಗೆ ಭಯ ಶುರು ಆಗ್ಬಿಟ್ಟಿದೆ ಅತ್ತೆ. ಈಗ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿಲ್ಲ ಅಂದ್ರೆ ನಾಳೆ ಎಲ್ಲ ವಿಷಯ ಗೊತ್ತಿದ್ದು ಸುಮ್ಮನಿದ್ನಲ್ಲ ಅನ್ನೋ ಪಶ್ಚಾತ್ತಾಪ ಕಡಕ್ ಶುರು ಮಾಡುತ್ತೆ. ಏನ್ ಮಾಡ್ಲಿ ಅಂತಾನೆ ಅರ್ಥ ಆಗ್ತಿಲ್ಲ ಅತ್ತೆ. ನೋಡು ಭಾಗ್ಯ, ಅವ್ರು ಮಾಡ್ತಿರೋದು ಒಳ್ಳೆ ಕೆಲಸ ಅಲ್ವಾ? ಒಳ್ಳೆ ಕೆಲಸ ಮಾಡೋರ್ಗೆ ಮೋಸ ಆಗ್ತಿರ್ಬೇಕಾದ್ರೆ ಈ ತರ ಸುಮ್ಮನೆ ಕೂತ್ಕೊಳ್ಳೋದು ತಪ್ಪಾಗತ್ತೆ. ನೋಡು ಭಾಗ್ಯ, ನಿನ್ನ ಅತ್ತೆ ಆಗಿ ನಾನ್ ಹೇಳ್ತಿದ್ದೀನಿ, ಅದೇನೋ ಇಂಟರ್ವಲ್ ಮಾಡ್ಬೇಕಂತಲ್ಲ, ಅದನ್ನ ಹೋಗಿ ತಗೋ, ಧೈರ್ಯವಾಗಿ ತಗೋ. ಅದ್ಯಾರೋ ಮೋಸ ಮಾಡ್ತಿದ್ದಾರೆ ಅಂತ ಹೇಳ್ದಿಯಲ್ಲ, ಅವ್ರು ಹೌದೋ ಅಲ್ವೋ ನೋಡು. ಹೌದಾದ್ರೆ ಬಿಡಬೇಡ, ಕಾಮತ್ ಸರ್ ಮುಂದೆ ತಂದು ನಿಲ್ಸೋ ಅವ್ರನ್ನ. ಹೋಗು, ಇವಾಗ್ಲೇ ಹೋಗಿ ನಾ ಬರ್ತೀನಿ ಅಂತ ಹೇಳ್ಬೇಕು. ಹೋಗು ಭಾಗ್ಯ, ಏನು ಯೋಚನೆ ಮಾಡ್ತಿದೀಯಮ್ಮ? ಇಲ್ಲ ನೋಡು, ನಿನ್ ತಂಗಿ ಮದ್ವೆ ಮಾಡ್ಕೊಂಡು ಹೋಗಿರೋ ಮನೆ ಅದು ಅಂದ್ಮೇಲೆ ಆ ಮನೆ ಇವತ್ತು ಪೂಜಂದು ಕೂಡ. ನೋಡು, ನಿನ್ ತಂಗಿ ಮನೆಗೆ ಅನ್ಯಾಯ ಆಗ್ತಿದೆ ಅಂದ್ರೆ ನೀ ಸುಮ್ಮನೆ ಇರ್ತೀಯ? ಇಲ್ಲ ತಾನೆ? ಯಾರಿಗೋಸ್ಕರ ಅಲ್ದಿದ್ರು ಪೂಜನ್ಗೋಸ್ಕರ ಆದ್ರೂ ಒಪ್ಕೊ. ಹೋಗಮ್ಮ. ನೀವ್ ಹೇಳ್ತಿರೋದು ಸರಿಯಾಗೇ ಇದೆ ಅತ್ತೆ. ನನ್ನ ತಂಗಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳಿ ಮನೆತನ ಅದು. ಯಾವುದೇ ಕಾರಣಕ್ಕೂ ಅವ್ರಗಳಿಗೆ ಮೋಸ ಆಗ್ಬಾರ್ದು. ಹೇಗಾದ್ರೂ ಮಾಡಿ ಕೆಲಸ ಪಡ್ಕೊಂಡು ಆ ಮೋಸ ಮಾಡೋರು ಯಾರಿದ್ದಾರೆ ಅನ್ನೋದನ್ನ ಕಂಡು ಹಿಡಿದು ಅವ್ರಿಗೆ ಪಾಠ ಕಲಿಸ್ತೀನಿ. ಬೇಷ್, ಇದು ನನ್ನ ಸೊಸೆ. ಆದ್ರೆ ಅತ್ತೆ, ಇನ್ನೊಂದು ವಿಷಯ, ದುಡ್ಡು ಲೂಟಿ ಮಾಡ್ತಿರ್ಬೋದು ಅಂತ ಹೇಳಿದ್ನಲ್ಲ, ಆ ವಿಷಯನ ಯಾವುದೇ ಕಾರಣಕ್ಕೂ ಇವಾಗ ಕಾಮತ್ ಮಾವಾಗಾಗ್ಲಿ ಆದಿ ಅವ್ರಿಗಾಗ್ಲಿ ಹೇಳೋದು ಬೇಡ. ಯಾಕಂದ್ರೆ ಅದು ಯಾವುದಕ್ಕೂ ನನ್ನ ಹತ್ರ ಸಾಕ್ಷಿ ಇಲ್ಲ.
ಮೊದಲು ಸಾಕ್ಷಿನ ಕಲೆಕ್ಟ್ ಮಾಡಿ ಆಮೇಲೆ ಕಾಮತ್ ಮಾವನ್ಗೆ ಹೇಳ್ತೀನಿ. ಹಾಗೆ ಮಾಡು. ಅದೇ ಸರಿ ಅನ್ಸುತ್ತೆ ಭಾಗ್ಯ. ಬೇಗ ಬೇಗ ಕಾಫಿ ಮಾಡು. ಮಾವ, ನಾನ್ ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು. ಏನು ಹೇಳಮ್ಮ ಅದು? ಮಾವ, ನಾನು ಇಂಟರ್ವ್ಯೂಗೆ ಅಟೆಂಡ್ ಆಗ್ತೀನಿ. ಆ ಕೆಲಸನ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ರೇಷ್ಮೆಗಳೇ, ಬೇಷ್, ತುಂಬಾ ಒಳ್ಳೆ ನಿರ್ಧಾರ ತಗೊಂಡಿದ್ದೀಯ. ಅಲ್ಲ ಭಾಗ್ಯ ಅವರೇ, ಇಂಟರ್ವ್ಯೂ ಅಟೆಂಡ್ ಮಾಡಕ್ಕೆ ಅಪ್ಪ ಬಂದು ನಿಮ್ಮನ್ನ ಕನ್ವಿನ್ಸ್ ಮಾಡ್ಬೇಕಾಯ್ತು ನೋಡಿ. ಏಯ್, ಸಾಕು, ಸುಮ್ಮನೆ ಇರು, ಕಾಲು ಎಳಿಬೇಡ ನೀನು. ಅವಳಾಗ್ಲೇ ಮುಜುಗರ ಪಟ್ಕೊಂಡಿದ್ದಾಳೆ, ಮತ್ತೆ ನೀನು ಹೇಳ್ಬಿಟ್ಟೇನೇನೋ ಮುಜುಗರ ಪಡಿಸ್ಬೇಡ. ಭಾಗ್ಯ, ಆಮೇಲೆ ಇನ್ನೊಂದು ವಿಷಯ, ಅದೇನೋ ಆಫೀಸ್ನಲ್ಲಿ ಏನೇನೋ ಮಾತಾಡ್ತಾರೆ, ಏನೇನೋ ತಪ್ಪು ತಿಳ್ಕೊತಾರೆ ಅಂತ ಹೇಳ್ತಿದ್ಯಂತೆ. ಭಾಗ್ಯ, ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ, ಸರಿನಾ? ಏನ್ ಮಾಡಿದ್ರು ಮಾತಾಡ್ಕೊತಿರ್ತಾರೆ. ಜಗತ್ನಲ್ಲಿ ಎಲ್ರೂ ಒಟ್ಟಿಗೆ ಮೆಚ್ಚಿಸ್ಕೊಂಡು ಬದುಕಕ್ಕಾಗಲ್ಲ ಅಲ್ವಾ? ನಿನ್ನ ಬಗ್ಗೆ ಜನಕ್ಕೆ ಸಾವಿರಾರು ಅಭಿಪ್ರಾಯಗಳಿರ್ತವೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಾನ್ ನೋಡಿರೋ ಗಟ್ಟಿಗಿತ್ತಿ ನೀರು, ಯಾವತ್ತೂ ನೀರು ಹಾಗೆ ಇರಬೇಕು. ಭಾಗ್ಯ ಅಂದ್ರೆ ಗಟ್ಟಿಗಿತ್ತಿ ಅಂತ ಎಲ್ಲರೂ ಕರಿಬೇಕು, ಸರಿನಾ? ಸರಿ, ನಾವೇನು ಬರ್ತೀವಿ.